ಇದ್ದರೂ ಇಲ್ಲಿ ಒಬ್ಬ ಮಹಿಳಾ ವಾರ್ಡನ್ ನೇಮಕ ಮಾಡದಿರಲು ಕಾರಣವೇನು? ಹದಿಹರೆಯದ ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನು ಪುರುಷ ವಾರ್ಡನ್ ಬಳಿ ಹೇಳಿಕೊಳ್ಳಲು ಮುಜುಗರವಾಗುತ್ತದೆ ಎನ್ನುವ ಕನಿಷ್ಠ ಜ್ಞಾನ ಕೂಡ ಸರ್ಕಾರಕ್ಕೆ ಇಲ್ಲವೇ? ಇಲ್ಲಿ ಏನಾದರೂ ಲೈಂಗಿಕ ದೌರ್ಜನ್ಯ ನಡೆಯುತ್ತಿದೆಯಾ ಎನ್ನುವ ಸಂಶಯ ನಮಗೆಲ್ಲರೂ ಕೂಡ ಕಾಡ್ತಾ ಇದೆ. ಇಂತಹ ನೂರಾರು ಪ್ರಶ್ನೆಗಳಿಗೆ ಸೂಕ್ತ ತನಿಖೆಯ ಪರಿಹಾರವಾಗಿದ್ದು ಸರ್ಕಾರ ಮತ್ತು ರಾಜ್ಯದ ಮಹಿಳಾ ಆಯೋಗ ಈ ಕೂಡಲೇ ಮಧ್ಯಪ್ರವೇಶಿಸಿ ಪೋಷಕರ ಆತಂಕ ನಿವಾರಿಸಬೇಕು ಎಂದು ನಾವು ಈ ಮೂಲಕ ಒತ್ತಾಯಿಸ್ತಾ ಇದ್ದೇವೆ. ಮೇಡಮ್, ನಾವಿವತ್ತು ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋದಿಯ ಕಡೆಯಿಂದ ನಾವು ಇವತ್ತು ಆ ಒಂದು ಮನವಿಯನ್ನು ನೀವು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ನೀವು ರಾಜ್ಯ ಮಹಿಳಾ ಆಯೋಗ ಮತ್ತು ಮಕ್ಕಳ ಆಯೋಗ ಹಾಗೆ ಈ ಸರ್ಕಾರದ ಗಮನವನ್ನು ತೆಗೆದುಕೊಳ್ಳಬೇಕು. ಯಾಕಂದರೆ ನೀವು ಕೂಡ ಒಂದು ಹೆಣ್ಮಕ್ಳು ಕಷ್ಟ ಗೊತ್ತಾಗುತ್ತೆ ಅಂತ ನಾವು ಭಾವಿಸ್ತೀವಿ. ಈ ಹಿಂದೆ ಕೂಡ ಅಲ್ಲಿ ಅಮೂಲ್ಯ ಅನ್ನುವಂತಹ ನಾವೇ ಮೂಲಕ ಒಂದು ಮಗು ತೆಗೆದುಕೊಂಡಿದ್ದೇವೆ. ಅದೇ ಸ್ಥಳದಲ್ಲಿ ಇವತ್ತು ಮತ್ತೊಂದು ಆತ್ಮಹತ್ಯೆ ಆಗಿದೆ ಅಂತಂದರೆ ನಾವು ಹೆಣ್ಮಕ್ಳಿಗೆ ತಪ್ಪು ಅಂತ ಭಾವಿಸಲಿಕ್ಕಾಗೋದಿಲ್ಲ. ಅದು ಯಾವ ರೀತಿಯ ಲೈಂಗಿಕ ದೌರ್ಜನ್ಯಗಳು ನಡೀತಾ ಇದೆಯಾ ಅಥವಾ ಅವರಿಗೆ ಯಾವ ರೀತಿ ಸೇಫ್ಟಿ ಇಲ್ಲ, ಒಂದು ವಾರ್ಡನ್ ಕೂಡ ಇಲ್ಲ. ಕೊನೆ ಪಕ್ಷ ಈ ಮಕ್ಕಳಿಗೆ ಮಾನಸಿಕವಾಗಿ ತೊಂದರೆ ಇದೆ ಅಂತಂದರೆ ಒಂದು ಕೌನ್ಸಿಲಿಂಗ್ ಆದರೂ ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಮಾತುಕತೆ ವ್ಯವಸ್ಥೆಗಳನ್ನ ಮಾಡಬೇಕು. ದಯವಿಟ್ಟು ಈ ಮೂಲಕ ನಾವು ನಿಮಗೆ ಈ ಶಾಸಕರಿಗೆ, ಕ್ಷೇತ್ರದ ಶಾಸಕರಿಗೆ ಹಾಗೆ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂಥ ನಾಗಲಕ್ಷ್ಮಿ ಅವರಿಗೆ ಹಾಗೆ ಮಕ್ಕಳ ಆಯೋಗಕ್ಕೆ ಸರ್ಕಾರದ ಗಮನವನ್ನು ಸೆಳೆಯಬೇಕು ಎಂದು ದಯವಿಟ್ಟು ಒಂದು ಹಿಂಗಾಗಿ ಮಹಿಳಾ ಮೋರ್ಚಾ ಪದಾಧಿಕಾರಿಗಳಾಗಿ ಶಿಕ್ಷಣ ಸಂಖ್ಯೆಯಲ್ಲಿ ನಾವು ತಿಳಿದ್ದೇವೆ. ನಮಗೆ ಸರಿಯಾದ ಕ್ರಮ ಅಥವಾ ಸೂಕ್ತ ತನಿಖೆ ಆಗಬೇಕಿದ್ದಲ್ಲಿ ಆ ಮಗುವಿಗೆ ನಮಗೆ ನ್ಯಾಯ ಸಿಗದೇ ಇದ್ದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೆಣ್ಮಕ್ಳು ಮನವಿ ಕೊಟ್ಟಿರುವ ಶಿಕ್ಷಣ ಪಡೆದಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪ್ರತಿಭಟನೆಯನ್ನು ಮೊರಾರ್ಜಿ ಶಾಲೆಯ ಎದುರುಗಡೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಅಂತ ನಿಮಗೆ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ.